ಬೆಳಗಾವಿ ಜಿಲ್ಲಾ ಪಂಚಾಯತಿಯಲ್ಲಿ ಅರ್ಜಿ ಕರೆದಿದ್ದಾರೆ. ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಒಂದು ತಿಂಗಳ ಟೈಮ್ ಕೊಟ್ಟಿಲ್ಲ. 15 ಜುಲೈ 2026 ತನಕ ಅವಕಾಶ ಇದೆ. ಈಗಾಗಲೇ 2/7/2026 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ನೋಡಿ, ಕರ್ನಾಟಕದ ಈ ಒಂದು ಬೆಳಗಾವಿಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ, ಯಾವ್ಯಾವ ಒಂದು ತಾಲೂಕಿನಲ್ಲಿ ಕರೆದಿದ್ದಾರೆ, ಮತ್ತೆ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಮತ್ತೆ ಯಾವ ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ, ಮತ್ತೆ ಇನ್ನೊಂದು ಖುಷಿಯ ವಿಚಾರ, ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಬಗ್ಗೆ ವಿವರಣೆ ಮೂಲಕ ತಿಳಿಸ್ಕೊಟ್ಟಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಮತ್ತೆ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಬೆಳಗಾವಿಯಲ್ಲಿ ವಾಸ ಮಾಡ್ತಾ ಇದಾರಲ್ಲ ಅಂತವ್ರಿಗೆ ಗೊತ್ತಾಗಬೇಕು, ಶೇರ್ ಮಾಡಿ. ಬನ್ನಿ, ಈ ಒಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾಹಿತಿ ಹೇಳ್ಬೇಕು. ಮಾರ್ಚ್ ತಿಂಗಳಲ್ಲಿ ಒಂದು ನೇಮಕಾತಿ ಆಗಿತ್ತು ಕರ್ನಾಟಕ ಹೈಕೋರ್ಟ್ನಿಂದ. ನೇಮಕಾತಿ ಆಗಿತ್ತು. ಅದರದ್ದು ದಿನಾಂಕ ಈಗಾಗಲೇ ಮುಗಿದಿತ್ತು, ಏಪ್ರಿಲ್ನಲ್ಲಿ ಮುಗಿದಿತ್ತು. ಆದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಆ ಒಂದು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ? ಕರ್ನಾಟಕ ಹೈಕೋರ್ಟ್ ಪೋಸ್ಟ್ದು ಜುಲೈ 30ನೇ ತಾರೀಕು ತನಕ ಅವಕಾಶ ಇದೆ. ನ್ಯಾಯಾಲಯ ಪೋಸ್ಟ್ ಅನ್ಸುತ್ತೆ, ಅದು ಅಸಿಸ್ಟೆಂಟ್ ನ್ಯಾಯಾಲಯ, ಆ ಒಂದು ಪೋಸ್ಟ್ ಅನ್ಸುತ್ತೆ. ಆ ಒಂದು ಪೋಸ್ಟಿಗೆ 30ನೇ ತಾರೀಕು, ಜುಲೈ 30ನೇ ತಾರೀಕು ತನಕ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ತನಕ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ. ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಆಗಿದೆ. ಬೆಂಗಳೂರು ಸಿವಿಲ್ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಆಗಿದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ನೇಮಕಾತಿ ಆಗ್ತಾ ಇದೆ. ಒಟ್ಟಾರೆ ನಿಮಗೆ ಈಗ ಪ್ರಸ್ತುತ 3 ನ್ಯಾಯಾಲಯ ಕೋರ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಇದ್ದಾವೆ. ಅಪ್ಲಿಕೇಶನ್ ಸಲ್ಲಿಸಿ. ಈಗಾಗಲೇ ನಾನು ಒಂದೊಂದಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ, ಚಾನಲ್ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಈಗ ನಿಮಗೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಪಂಚಾಯಿತಿ, ಅದು ಜಿಲ್ಲಾ ನ್ಯಾಯಾಲಯ ಅಂದಂದು ಅದೇ ಬಂತು. ಜಿಲ್ಲಾ ಪಂಚಾಯಿತಿಯಲ್ಲಿ ಕರೆದಿರುವಂತ ಪೋಸ್ಟ್ ನೋಡಿ. ಇಲ್ಲಿ ನೋಡಿ, ಜಿಲ್ಲಾ ಪಂಚಾಯಿತಿ ಏನು ವಂಕ ತಿಂಕ ಹೊಂಟೈತಿ. ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿರುವಂತ ಪೋಸ್ಟಿಗೆ ನೇಮಕಾತಿ ಆಗಿದೆ. ಅಪ್ಲಿಕೇಶನ್ ಹಾಕೋರು ವೆಬ್ಸೈಟ್ ಕೂಡ ಇದೆ, ಆನ್ಲೈನ್ ನಲ್ಲಿ ಕೊಟ್ಟಿದ್ದಾರೆ. 15/7/2026 ತನಕ ಅವಕಾಶ ಇದೆ. ಇಲ್ಲಿ ನೋಡಿ, 15/7/2026 ತನಕ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ನೋಡಿ, ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲನೇದಾಗಿ ಖಾಲಿ ಇರುವಂತಹ ಪೋಸ್ಟ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಮ್ಯಾನೇಜರು. ಇದು ಜಿಲ್ಲಾ ಪಂಚಾಯತಿ ಬೆಳಗಾವಿಯಲ್ಲಿ ಕರೆದಿರುವಂತ ಪೋಸ್ಟ್. ಜಿಲ್ಲಾ ಪಂಚಾಯತಿ ಬೆಳಗಾವಿದಲ್ಲೇ ಇರೋದೆಲ್ಲ ತಾಲೂಕು ವೈಸ್ ಡಿವೈಡ್ ಮಾಡಿರ್ತಾರೆ. ಆ ಒಂದು ತಾಲೂಕು, ಈ ಒಂದು ತಾಲೂಕು, ಅಲ್ಲಿ ಇಲ್ಲಿ ಅಂತ ಒಂದು ತಾಲೂಕು ಹೆಸರು ಕೂಡ ಕೊಟ್ಟಿದ್ದಾರೆ. ಆ ಒಂದು ತಾಲೂಕಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ತಾಲೂಕಿನಲ್ಲಿ ಸ್ಥಳೀಯದವ್ರಿಗೆ ಹೆಚ್ಚಿನ ಆದ್ಯತೆ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆ ಒಂದು ಮುಂದ್ಗಡೆ ತಾಲೂಕು ಹೆಸರನ್ನ ತಿಳಿಸ್ಕೊಡ್ತೇನೆ. ಆ ಒಂದು ತಾಲೂಕಿನಲ್ಲಿ ಯಾರು ವಾಸ ಮಾಡ್ತಿದ್ರೆ ಕಮೆಂಟ್ ಕೂಡ ಮಾಡ್ಬೋದು, ಅಂತವ್ರಿಗೆ ಶೇರ್ ಕೂಡ ಮಾಡ್ಬೋದು. ನೋಡಿ, ಮೊದಲು ಪೋಸ್ಟ್ ಹೆಸರು ತಿಳ್ಕೊಳ್ಳಿ. ಡಿಸ್ಟ್ರಿಕ್ಟ್ ಮ್ಯಾನೇಜರು, ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಮ್ಯಾನೇಜರು, ಮತ್ತು ಡಿಸ್ಟ್ರಿಕ್ಟ್ ಮಿಸ್ ಅಸಿಸ್ಟೆಂಟ್ ಕಮ್ ಡಿಒ ಅಂತೇಳಿ. ತಾಲೂಕ್ ಪ್ರೋಗ್ರಾಮರ್ ಮ್ಯಾನೇಜರು, ಮತ್ತು ಬ್ಲಾಕ್ ಮ್ಯಾನೇಜರು, ಕಸ್ಟಮ್ ಸರ್ವೇರ್ ಅಂದ್ರೆ ಮೇಲ್ವಿಚಾರಕ ಇತ್ಯಾದಿ ಪೋಸ್ಟ್ ಇದಾವೆ. ಸುಮಾರು 11 ಪ್ರಕಾರ ಪೋಸ್ಟ್ ಇದಾವೆ. ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 11 ಪ್ರಕಾರ ಪೋಸ್ಟ್ ಇದಾವೆ. 17 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇದು ನಮಗೆ ಗೊತ್ತಾಯ್ತು. ಇನ್ನು ಎಲ್ಲೆಲ್ಲಿ ಕೆಲಸ ಇರತ್ತೆ ಅಂದ್ರೆ ಯಾವ ಒಂದು ತಾಲೂಕು, ಈಗ ಬೆಳಗಾವಿ ಇದೆಯಲ್ಲ, ಆ ಒಂದು ಬೆಳಗಾವಿದು ಯಾವ ಒಂದು ತಾಲೂಕಿನಲ್ಲಿ ಕೆಲಸ ಇರತ್ತೆ, ಆ ಒಂದು ತಾಲೂಕು ಹೆಸರನ್ನ ಸರಿಯಾಗಿ ನೋಡಿ. ಮೊದಲನೇದಾಗಿ ಬೆಳಗಾವಿಯಲ್ಲೇ ಬೆಳಗಾವಿ ತಾಲೂಕು. ಅದೇ ರೀತಿಯಾಗಿ ಅಥಣಿ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೆಲಸ. ಅದೇ ರೀತಿಯಾಗಿ ಬೆಳಗಾವಿಯ ರಾಮದುರ್ಗ ತಾಲೂಕು. ನಾನು ಹೇಳ್ತಾ ಇರೋದು ಈಗ ತಾಲೂಕು ಹೆಸರು. ಸೌದತ್ತಿ ತಾಲೂಕು, ರಾಯಬಾಗ್ ತಾಲೂಕು, ಹುಕ್ಕೇರಿ ತಾಲೂಕು, ಚಿಕ್ಕೋಡಿ ತಾಲೂಕು ಮತ್ತು ಬೈಲಹೊಂಗಲ ತಾಲೂಕು. ಇಷ್ಟೊಂದು ತಾಲೂಕಿನಲ್ಲಿ ನೇಮಕಾತಿ ಆಗ್ತಾ ಇದೆ. ಅರ್ಜಿಗಳನ್ನ ಕರೆದಿದ್ದಾರೆ. ಜಿಲ್ಲಾ ಪಂಚಾಯತಿಯಿಂದ ನೇಮಕಾತಿ ಆಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತಾಯ್ತು. ಇನ್ನು ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಒಂದೊಂದಾಗಿ ಚರ್ಚೆ ಮಾಡೋಣ. ಅರ್ಜಿ ಸಲ್ಲಿಸಿದ್ರೆ ಆ ಒಂದು ತಾಲೂಕಿನಲ್ಲಿ ಕೆಲಸ ಇರತ್ತೆ. ಇನ್ನು ಕೆಲವು ಪಾಯಿಂಟ್ ಇದಾವೆ. ಇಲ್ಲಿ ನೋಡಿ, ಯಾರ್ಯಾರು ಕರೆದಿದ್ದಾರೆ. ಸಾಮಾನ್ಯ ವರ್ಗದವರಿಗೆ ಅವಕಾಶ ಇರತ್ತೆ, ಮತ್ತು ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಇವರಿಗೆ ಅವಕಾಶ ಇರತ್ತೆ. ಇಲ್ಲಿ ನಾನು ತಿಳಿಸ್ಕೊಟ್ಟೇನಲ್ಲ, ಹುಕ್ಕೇರಿ, ಅಥಣಿ, ರಾಯಬಾಗ, ಸೌದತ್ತಿ, ರಾಮದುರ್ಗ, ಬೆಳಗಾವಿ, ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ ವಿಭಾಗ ಇವರೆಲ್ಲ ಕೊಟ್ಟಿದಾರಲ್ಲ, ಈಗಲೇ ತಿಳಿಸ್ಕೊಟ್ಟೆ. ಮತ್ತೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಆ ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಇನ್ನು ಉಳಿದಂತ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಬೇಸಿಕ್ ಆಗಿ ಮಾಹಿತಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. ಇದು ಜಿಲ್ಲಾ ಪಂಚಾಯತಿಯಲ್ಲಿ ಖಾಲಿ ಇರತ್ತೆ ಬೆಳಗಾವಿಯಲ್ಲಿ. ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವೆ. ಮೊದಲನೇದಾಗಿ ಸೂಪರ್ವೈಸರ್ ಪೋಸ್ಟ್ ಅಂತೇಳಿ 3 ಇದಾವೆ. ಈ ಒಂದು ಬ್ಲಾಕ್ ಮ್ಯಾನೇಜರ್ ಸುಮಾರು 7 ಪೋಸ್ಟ್ ಇರತ್ತೆ. ತಾಲೂಕ್ ಪ್ರೋಗ್ರಾಮರ್ ಅಂತೇಳಿ 2 ಪೋಸ್ಟ್ ಇದಾವೆ. ಡಿಸ್ಟ್ರಿಕ್ಟ್ ಮಿಸ್ ಅಸಿಸ್ಟೆಂಟ್ ಅಂತೇಳಿ 1 ಇರತ್ತೆ.
ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಇದರಲ್ಲಿ ಮ್ಯಾನೇಜರ್ ಪೋಸ್ಟ್ ಸುಮಾರು 4 ಇರತ್ತೆ. ಈ ರೀತಿಯ ಪೋಸ್ಟ್ ಇದಾವೆ. ಇಲ್ಲಿ ಹೆಚ್ಚಿನ ಆದ್ಯತೆ ಅನುಭವದವರಿಗೆ ಕೊಡ್ತಾರೆ. 17 ಪೋಸ್ಟ್ ಇರೋದ್ರಿಂದ ಅನುಭವದವರಿಗೆ ಇರತ್ತೆ. ಶೈಕ್ಷಣಿಕ ಅರ್ಹತೆ ಇರೋದು ಹೈಯರ್ ಎಜುಕೇಶನ್ ಆಗಿರ್ಬೇಕು. ಅಂದ್ರೆ MSW ಪದವಿ ಆದವರು, ಡಿಪ್ಲೊಮಾ ಆದಂತ ವ್ಯಕ್ತಿಗಳು, ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿದವರು, ಹಾಗೂ BSc ಅಗ್ರಿಕಲ್ಚರ್ ಆದವರು, ಡಿಪ್ಲೊಮಾ ಪದವಿ BA ಇತ್ಯಾದಿಗಳು ಆಗಿರ್ಬೇಕಾಗತ್ತೆ. ಇನ್ನು ವಯೋಮಿತಿ ವಿಷಯ, ಇಲ್ಲಿ ನಿಮಗೆ 20 ವರ್ಷ, 40 ವರ್ಷ, 50 ವರ್ಷ ಅಂತ ಗರಿಷ್ಠ ವಯೋಮಿತಿ. ಇಲ್ಲ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು, ಈ ಒಂದು ಅಧಿಕೃತ ನೋಟಿಸ್ ಅಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿನ ಕೊಟ್ಟಿಲ್ಲ. ಈಗ ಕರೆದಿದ್ದಾರೆ 15/7/2025 ಒಳಗಾಗಿ, 25 ಅಲ್ಲ 26 ಒಳಗಾಗಿ ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ ಅಷ್ಟೇ. ಅದನ್ನ ಬಿಟ್ಟು ಉಳಿದಂತ ಮಾಹಿತಿ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಇನ್ನು ಏಜ್ ಲಿಮಿಟ್ ತುಂಬಾ ಜನ ಕನ್ಫ್ಯೂಸ್ ಆಗತ್ತಲ್ಲ. ಇಲ್ಲಿ ನಿಮಗೆ 18ರಿಂದ 50 ವರ್ಷ ತನಕ ಅವಕಾಶ ಇರತ್ತೆ ನಿಯಮಗಳ ಪ್ರಕಾರ. ಅದರಲ್ಲಿ ಆಯ್ಕೆ ಪ್ರಕ್ರಿಯೆದಲ್ಲೇ ನಿಮ್ಮ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಡಾಕ್ಯುಮೆಂಟ್ಸು ಇತ್ಯಾದಿ ಅನುಭವಿಸಿದ್ರೆ ನಿಮಗೆ ಪರೀಕ್ಷೆ ಕೂಡ ಇಡಬಹುದು, ಏನ್ ಹೇಳಕ್ಕಾಗಲ್ಲ. ಇನ್ನು ಏನೇನೆ ಇದೆ ಹೇಳಿ. ಅರ್ಜಿ ಶುಲ್ಕದ ಬಗ್ಗೆ ಯಾವುದೇ ರೀತಿಯ ಕೊಟ್ಟೇ ಇಲ್ಲ. ಮತ್ ಇನ್ನೊಂದು ಪ್ರಮುಖವಾದ ಮಾಹಿತಿ ಹೇಳ್ಬೇಕು ನಿಮಗೆ, ಈ ಒಂದು ಪೋಸ್ಟ್ ಇರೋದು ಗುತ್ತಿಗೆ ಆಧಾರದ ಮೇಲೆ, ಖಾಯಂ ಪೋಸ್ಟ್ ಇರೋದಿಲ್ಲ. ಜಿಲ್ಲಾ ಪಂಚಾಯತಿಲಿ ಕರೀತಿದ್ದಾರೆ, ಬಟ್ ಇದು ಖಾಯಂ ಪೋಸ್ಟ್ ಅಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಗುತ್ತಿಗೆ ಆಧಾರ. ಈಗ ತಾಲೂಕು ವೈಸ್ ಕೂಡ ತಿಳಿಸ್ಕೊಟ್ಟೆ, ಆ ಒಂದು ತಾಲೂಕಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಬೇರೆದವ್ರು ಪರ್ಮನೆಂಟ್ ಯಾರಾದ್ರೂ ಸೆಲೆಕ್ಟ್ ಆದ್ರೆ ನಿಮಗೆ ತೆಗಿಬಹುದು. ಎಷ್ಟು ತಿಂಗಳು ಕೆಲಸ ಇರತ್ತಪ್ಪ ಅಂದ್ರೆ, ಭಾಳ ಅಂದ್ರೆ 3 ತಿಂಗಳು. ಈ ಒಂದು 3 ತಿಂಗಳಾಗ್ಬೋದು, ಅಥವಾ 180 ದಿನ ಕೆಲಸ, ಅಥವಾ 175 ದಿನ ಕೆಲಸ, ಅಥವಾ ಹಂಗೋ ಹಿಂಗೋ ಮಾಡ್ಕೊಂಡು ನಿಮಗೆ 200 ತನಕ ಜಗಬಹುದು, ಅಥವಾ 365 ದಿನ ಅಂದ್ರೆ 1 ವರ್ಷದ ತನಕ ಕೂಡ ನಿಮ್ಗೆ ಕೆಲಸ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ತನಕ ಕೂಡ ಕೆಲಸ ಇರಬಹುದು. ನೋಡಿ, ಇದ್ರ ಬಗ್ಗೆ ಮಾಹಿತಿ ಆನ್ಲೈನ್ ಇಲ್ಲತ್ತೆ. ಅರ್ಜಿ ಸಲ್ಲಿಸುವಂತ ಮಾಹಿತಿಗಳ ಪ್ರಕಾರ ನಾನು ಇದರದ್ದು ಆರ್ಟಿಕಲ್ ಬರೆದಿದ್ದೇನೆ ಈಗಾಗಲೇ. ಬರೆದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ತನಕ ಯಾರು ವಾಟ್ಸಪ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಎಲ್ಲ ಮಾಹಿತಿ ಸಿಗ್ತಾ ಇರತ್ತೆ, ಅಲ್ಲಿ ಜಾಯಿನ್ ಆಗಿ. ಈಗ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಗೊತ್ತಾಯ್ತು. ಇನ್ನು ಉಳಿದಂತ ಮಾಹಿತಿ, ಕರ್ನಾಟಕದಲ್ಲಿ PDO ಹಂಗೋ ಹಿಂಗೋ ಇದೆಲ್ಲ ಕರೀತಿದ್ದಾರೆ. ಕೆಲವು ಜನ ಜಾಸ್ತಿ ಪೋಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಕೆಲವು ಜನ ಕಡಿಮೆ ಪೋಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಿಂಗೋ ಮಾಡ್ಕೊಂಡೆ ಈ ವರ್ಷದಲ್ಲಿ ಅಂತೂ ಸಾಕಷ್ಟು ನೇಮಕಾತಿ ಆಗೋದಾವೆ. ಅವೆಲ್ಲ ನಿಮ್ಗೆ ಬೇಗ ಮಾಹಿತಿ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸಪ್ದಲ್ಲಿ ಜಾಯ್ನ್ ಆಗಿ, ಅಲ್ಲೇ ನಿಮ್ಗೆ ದಿನನಿತ್ಯವಾಗಿ ಮಾಹಿತಿ ಬರ್ತಾ ಇರತ್ತೆ. ನೋಡಿ, ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ಜಿಲ್ಲಾ ಪಂಚಾಯತಿ ಬೆಳಗಾವಿ ಜಿಲ್ಲಾ ಪಂಚಾಯತಿಯ ಈ ಕೆಲವೊಂದು ತಾಲೂಕಿನಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಅಂತವರಿಗೆ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಇಲ್ಲಿ ತನಕ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.